ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಮನೆ ಕನ್ನಡ ವ್ಲಾಗ್ಸ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾವಂತೂ ಚೆನ್ನಾಗಿದ್ದೀವಿ. ಯಾರಾದ್ರೂ ಮೊದಲನೇ ಸರಿ ವಿಡಿಯೋ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ಫ್ರೆಂಡ್ಸ್ ಶಾಪಿಂಗ್ ವಿಡಿಯೋ ಮಾಡ್ತಾ ಇರೋದು. ಡಿಮಾರ್ಟ್ಗೆ ಹೋಗ್ತಾ ಇದೀವಿ. ನೋಡೋಣ ಡಿಮಾರ್ಟ್ ಅಲ್ಲಿ ವಿಡಿಯೋ ಅಲೋ ಇದೆಯೋ ಇಲ್ವೋ ಗೊತ್ತಿಲ್ಲ. ಹಂಗೇನಾದ್ರೂ ಇದ್ರೆ ಶಾಪಿಂಗ್ ವಿಡಿಯೋ ಹಾಕ್ತೀನಿ, ಇಲ್ಲ ಅಂದ್ರೆ ನೋಡೋಣ ಎಷ್ಟು ಆಗುತ್ತೋ ಅಷ್ಟು ವಿಡಿಯೋ ಮಾಡ್ಕೋತೀನಿ ಫ್ರೆಂಡ್ಸ್. ಬನ್ನಿ ಶಾಪಿಂಗ್ ಹೋಗೋಣ. ಹೋಗ್ತಾ ಇದೀವಿ ಫ್ರೆಂಡ್ಸ್. ಇದು ಸರ್ಜಾಪುರ ರೋಡು. ಇನ್ನೇನು ಹತ್ತತ್ರ ಇದ್ದೀವಿ, ಬಟ್ ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿ ನಾನು ಯಾವುದೇ ಥರ ವಿಡಿಯೋ ಮಾಡಿಲ್ಲ. ಮತ್ತೆ ಮನೆಗೆ ಬಂದಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಡಿಮಾರ್ಟಿಂದ ಬರ್ತಾ ಹಂಗೆ ಸ್ನ್ಯಾಕ್ಸ್ ತಿನ್ಕೊಂಡು ಬಂದ್ವಿ ಫ್ರೆಂಡ್ಸ್. ಮತ್ತೆ ಇನ್ನೊಂದು ಮಾತು ಹೇಳಬೇಕಿತ್ತು, ನಾನು ಇಲ್ಲಿ ತಗೊಂಡಿರೋ ಐಟಮ್ ಯಾವುದು ನಾನು ಬ್ರ್ಯಾಂಡಿಂಗ್ ಮಾಡ್ತಿಲ್ಲ, ನನ್ನ ಓನ್ ಯೂಸ್ಗೋಸ್ಕರ ತಗೊಂಡಿರೋದು. ಆ ಥರ ಅಂತೆಲ್ಲ ಏನು ಅನ್ಕೋಬೇಡಿ ಆಮೇಲೆ ಬ್ರ್ಯಾಂಡಿಂಗ್ ಅಂತ ಹೇಳಿ. ಹಾಯ್ ಫ್ರೆಂಡ್ಸ್, ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ತಾನೇ ಬಂದ್ವಿ. ಹಂಗೆ ಎತ್ತಿಡಕ್ ಮುಂಚೆ ಒಂದು ವಿಡಿಯೋ ಮಾಡ್ಬಿಡೋಣ ಅಂತ ಹೇಳಿ ಕುತ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಷ್ಟೊತ್ತಾಯ್ತು ಅಂದ್ರೆ 5 o'clock ಹೋಗಿದ್ದು, 7:15 ಆಗಿದೆ ಇವಾಗ ಬರೋಷ್ಟರಲ್ಲಿ. ಮತ್ತೆ ಎಲ್ಲ ಎತ್ತಿಟ್ಬಿಟ್ರೆ ವಿಡಿಯೋ ಮಾಡ್ಕೊಳಕ್ ಆಗಲ್ಲ, ಮತ್ತೆ ಎಲ್ಲ ಅಲ್ಲಲ್ಲೇ ಇರುತ್ತೆ ಅಂತ ಹೇಳಿ ಹಂಗೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದೀನಿ. ಹಂಗೆ ಕಂಟಿನ್ಯೂಸ್ ಆಗಿರುತ್ತೆ ಅಂತ ಹೇಳಿ. ತುಂಬಾ ಜನ ಇದ್ರು ಫ್ರೆಂಡ್ಸ್. ರಶ್ ಇರೋದ್ರಿಂದ ಸ್ವಲ್ಪ ಹಬ್ಬದ ಬಿಸಿ. ಹಬ್ಬಕ್ಕೆ ಎಲ್ಲ ಶಾಪಿಂಗ್ ಮಾಡೋರು ಇರ್ತಾರಲ್ವಾ, ತುಂಬಾ ರಶ್ ಇತ್ತು. ನೋಡಿ ಇವಾಗ ಏನೇನ್ ತಂದಿದ್ದೀನಿ ಅಂತ ತೋರಿಸ್ತೀನಿ ನಿಮ್ಗೆ. ಇದು ಬಟ್ಟೆದು ಫ್ರೆಂಡ್ಸ್. ಇದು ಕರೆಕ್ಟ್ ಆಗಿ ನನ್ಗೆ 1 ತಿಂಗಳು ಬರುತ್ತೆ. ಫ್ಯಾಬ್ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸ್ಮೆಲ್ಲು ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮನೆಗೆ ಏನ್ ಬೇಕೋ ಅದೇ ಐಟಮ್ಸ್. ಹೋದ್ ತಿಂಗಳಲ್ಲಿ ತುಂಬಾ ರೇಷನ್ಸ್ ಎಲ್ಲ ತಗೊಂಡ್ ಬಂದಿದ್ದೆ. ರೇಷನ್ ಎಲ್ಲ ಇತ್ತು ಆಲ್ಮೋಸ್ಟ್ ಎಲ್ಲಾನು. ಬರೀ ಇವಾಗ ಏನೇನ್ ಖಾಲಿ ಆಗಿದೆ ಅದಷ್ಟೇ ತಗೊಂಡ್ ಬಂದಿದ್ದೀನಿ. ಈ ಬಾತ್ರೂಮ್ ಐಟಮ್ಸ್, ಕಂಫರ್ಟು, ಲೈಜಾಲು, ಹಾರ್ಪಿಕು ಅಂತವಷ್ಟೇ ತಗೊಂಡ್ ಬಂದಿರೋದು ಜಾಸ್ತಿ. ನೋಡಿ ಲೈಜಾಲು, ಇದು ನೀಮ್ ಆಯಿಲ್. ಇದನ್ನ ಹಾಕ್ಬಿಟ್ಟು ಮನೆ ಒರೆಸಿದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆಮೇಲೆ ಕಂಫರ್ಟ್, ಇದು ಕರೆಕ್ಟ್ ಆಗಿ 1 ತಿಂಗಳು ಬರುತ್ತೆ ಫ್ರೆಂಡ್ಸ್. ಅದ್ರ ಜೊತೆಲಿ ಸಾಕು 1 ತಿಂಗಳಿಗೆ. ಕರೆಕ್ಟ್ ಆಗಿ ಮಂತ್ಲಿ ಒಂದ್ಸರಿ ಹೋಗ್ತಿವಿ. ಪೇಮೆಂಟ್ ಆಗಿದ ತಕ್ಷಣ ಹೋಗಿ ತಗೊಂಡ್ ಬಂದ್ಬಿಡ್ತೀನಿ. ಈ ಶಾಂಪೂ, ಕಂಡೀಷನರ್ ತಗೊಂಡ್ ಬಂದಿದ್ದೆ ಲಾಸ್ಟ್ ಟೈಮ್ ಅಲ್ಲಿ. ಕಂಡೀಷನರ್ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಅಂತ ಹೇಳಿ ಈ ಸರಿ ಶಾಂಪೂನು ಇದೇ ಕಂಪ್ನಿದೆ ತಗೊಂಡ್ ಬಂದಿದ್ದೀನಿ. ಚೆನ್ನಾಗಿದೆ. ಇನ್ನು ಇದು ಬಂದು ಮಮಾ ಅರ್ತ್. ನನ್ ಮಗ ಫೇಸ್ ವಾಶ್ ಇದನ್ನೇ ಯೂಸ್ ಮಾಡ್ತಾನೆ. ಅವ್ನ್ ಸೋಪ್ ಯೂಸ್ ಮಾಡಲ್ಲ. ಸ್ವಲ್ಪ ಪಿಂಪಲ್ಸ್ ಎಲ್ಲ ಇದೆ ಮುಖದಲ್ಲಿ ಸಣ್ಣದು, ಅದರಿಂದ. ಇನ್ನು ನಾವೆಲ್ಲ ಸೋಪೇ ಯೂಸ್ ಮಾಡೋದು. ಪೇಸ್ಟ್, ಇದು ಬಂದು ಕ್ರೀಮು, ಮಾಯಿಶ್ಚರೈಸರ್ ಇದು. ಅದಾದ್ಮೇಲೆ ನನ್ ಮಗಳು ಒಂದ್ ಕ್ಲಿಪ್ ಬೇಕಂತ ಹೇಳಿ ಕ್ಲಿಪ್ ತಗೊಂಡ್ಲು. ಚೆನ್ನಾಗಿದೆ ಕ್ಲಿಪ್, ಮೇಲೆ ಹಾಕೊಳೋದಕ್ಕೆ. 39 rupees. ಓಕೆ, ಪರವಾಗಿಲ್ಲ, ವರ್ತ್ ಅನ್ಸ್ತು. ಇದು ಬಂದು ಕಿಚನ್ ಟವಲ್ಗೆ. ಕಿಚನ್ ಅಲ್ಲಿ ಟವಲ್ ತಗ್ಲಾಕ್ತಿವಲ್ವಾ, ಅದಿತ್ತು ಕ್ಲೀನ್ ಮಾಡುವಾಗ ಬಿದ್ದೋಯ್ತು. ಅದಕ್ಕೆ 1 ಪ್ಯಾಕೆಟ್ ತಗೊಂಡ್ ಬಂದ್ವಿ. ಇನ್ನು ಟೀ ಪೌಡರ್. ಟೀ ಅಂತೂ ಜಾಸ್ತಿ ಕುಡಿಯಲ್ಲ, ಆದ್ರೂ ಯಾರಾದ್ರೂ ಬಂದ್ರೆ ಬೇಕಲ್ವಾ, ಅದರಿಂದ ಸ್ವಲ್ಪ ಆದ್ರೂ ಟೀ ಪೌಡರ್ ಇಟ್ಕೊಂಡಿರ್ತೀವಿ. ಇನ್ನು ಸಕ್ಕರೆ ಕಡಿಮೆ ಫ್ರೆಂಡ್ಸ್ ಯೂಸ್ ಮಾಡೋದು. ಜಾಗ್ರಿ ಪೌಡರ್, ಬೆಲ್ಲದ ಪೌಡ್ರೇನೆ 3 ಪ್ಯಾಕೆಟ್ ತಗೊಂಡ್ ಬಂದಿದ್ದೀನಿ. ನೋಡಿ, 3 ಪ್ಯಾಕೆಟ್ ಜಾಗ್ರಿ ಪೌಡರ್. ಹಾಲ್ಗೂ ಇದನ್ನೇ ಮಿಕ್ಸ್ ಮಾಡ್ಕೊಂಡು ಕುಡಿತೀವಿ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ದೀಪಮ್ ಆಯಿಲ್. ಇನ್ನು ಗೋಲ್ಡ್ ವಿನ್ನರ್ ಅಡಿಗೆಗೆ ಅಂತ ಹೇಳಿ. ಗೋಡಂಬಿ. ನನ್ ಮಗಳು ಬರೀ ಗೋಡಂಬಿನ ಹಂಗೆ ತಿನ್ಕೊಂತಾಳೆ, ಅದರಿಂದ ಇದೇನು ಅಡಿಗೆಗೆ ಅಂತ ಅಲ್ಲ, ಅವಳು ಹಂಗೆ ತಿಂತಾಳೆ, ಅದರಿಂದ ತಗೊಂಡಿದ್ದೀನಿ. ತುಪ್ಪ, ನಂದಿನಿ ತುಪ್ಪ. ಇನ್ನು ಪನ್ನೀರು. ಇಲ್ಲೆಲ್ಲ ತಗೊಂಡ್ರೆ 100 ರೂಪಾಯಿ ಒಂದು ಚಿಕ್ಕ ಪ್ಯಾಕೆಟ್, 100 grams ಏನೋ. ಇದು ಬಂದು 250 grams ಅಲ್ಲ, 500 grams, ½ kg. ವರ್ತ್ ಅನಿಸ್ತು, ಅದಕ್ಕೆ ತಗೊಂಡೆ. ಇನ್ನು ಈ ಬೌಲ್ ನೋಡಿ ಎಷ್ಟು ಚೆನ್ನಾಗಿದೆ ಬೌಲ್. ಇದು ಬಂದು ಓವನ್ ಅಲ್ಲಿ ಏನಾದ್ರು ಬಿಸಿ ಮಾಡಕ್ಕೆ ಅಂತ ಹೇಳಿ ತಗೊಂಡೆ. ಏನಾದ್ರು ಸಣ್ಣ ಪುಟ್ಟ ಸ್ವಲ್ಪ ಏನಾದ್ರು ಅದೇನಾದ್ರು ಮಿಕ್ಕಿದ್ರೆ ಹಾಕಿ ಓವನ್ ಅಲ್ಲಿ ಇಡ್ಬೋದು. ಅದರಿಂದ ಗ್ಲಾಸ್ ಬೌಲ್ ಅಂತ ತಗೊಂಡೆ. ತುಂಬಾ ಚೆನ್ನಾಗಿದೆ, ಕ್ಯೂಟ್ ಆಗಿತ್ತು. ಒಂದೇ ಪೀಸ್ ಇತ್ತು. ಇನ್ನೊಂದ್ ಪೀಸ್ ಇದ್ರು ತಗೋತಿದ್ದೆ, ಆದ್ರೆ ಒಂದೇ ಪೀಸ್ ಇತ್ತು. ಅದಾದ್ಮೇಲೆ ಚೀಸ್, ಬ್ರೆಡ್ ಗೆಲ್ಲ ಹಾಕೋತಿರ್ತಾರೆ, ಅದರಿಂದ ಚೀಸ್ ತಗೊಂಡೆ. ಇನ್ನಿದು ಮಾಮೂಲಿ ಮಕ್ಳಿರೋ ಮನೇಲಿ ಗೊತ್ತಲ್ವಾ, ಇನ್ನಿದು ಮಯೋನೆಸ್, ಸಾಸ್, ಕೆಚಪ್ ಅಂತ. ಇದು ಡಸ್ಟ್ ಬಿನ್ ಕವರ್. ನಾವು 4ನೇ ಫ್ಲೋರ್ ಅಲ್ಲಿ ಇರೋದ್ರಿಂದ ಕೆಳಗಡೆ ಹೋಗಿ ಕಸ ಹಾಕೋದು ತುಂಬಾ ಕಷ್ಟ. ಅದಕ್ಕೆ ಡೈಲಿ ಒಂದೊಂದು ಡಸ್ಟ್ ಬಿನ್ ಕವರ್ ಹಾಕಿ ಆಚೆ ಹೋಗ್ತಿವಲ್ಲ ಅವಾಗ ಬಿಸಾಕ್ಬಿಟ್ಟು ಬರ್ತೀವಿ. 2 ಚಾಕ್ಲೇಟ್, ಇನ್ನು ಬಿಸ್ಕೆಟ್. ಇದಂತೂ ಎಲ್ಲಾರ ಮನೆಯಲ್ಲಿ ಎಲ್ಲಾರ ಮಕ್ಳು ಫೇವ್ರೇಟ್ ಫುಡ್, ಮ್ಯಾಗಿ. ಏನ್ ತಗೊಂತಾರೋ ಬಿಡ್ತಾರೋ ಫಸ್ಟ್ ಹೋಗಿ ಮಕ್ಳು ಅದನ್ನಂತೂ ಎತ್ಕೊಂಡ್ ಬಂದಿರ್ತಾರೆ. ಇನ್ನು ಇದು ಬೈ 1 get 1 ಅಂತ ಇತ್ತು. ನಾನು 2 ಫ್ಲೇವರ್ಸ್ ತಗೊಂಡೆ. ಯಾವ್ದಾದ್ರು ತಗೋಬೋದಿತ್ತು, ನಾನು 2 ಒಂದೊಂದು ಫ್ಲೇವರ್ ತಗೊಂಡೆ. ಒಂದು ಮಲ್ಗೆ ಹೂವದ ಫ್ಲೇವರ್, ಒಂದು ಸಂಪಿಗೆ ಹೂವದ್ದು. ಚೆನ್ನಾಗಿತ್ತು. ಹೋದ್ ಸರಿನೂ ಇದನ್ನೇ ತಂದಿದ್ದೆ, ಅದರಿಂದ ಈ ಸರಿನೂ ಇದನ್ನೇ ತಗೊಂಡಿದ್ದೀನಿ. ಚೆನ್ನಾಗಿದೆ, ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿತ್ತು. ಆಮೇಲೆ ತೊಗರಿ ಬೇಳೆ 2 kg ತಗೊಂಡೆ ಫ್ರೆಂಡ್ಸ್. 3 ತರ ತೊಗರಿ ಬೇಳೆ ಇತ್ತು, ಬಟ್ ನಾನು ಯಾವಾಗ್ಲೂ ಇದನ್ನೇ ತಗೊಂತೀನಿ, ಚೆನ್ನಾಗಿರುತ್ತೆ. 154 rupees ಏನೋ kg. ಚೆನ್ನಾಗಿತ್ತು,
ಚೆನ್ನಾಗಿರುತ್ತೆ. ಬಿಸಿಬೇಳೆ ಬಾತ್ಗೆಲ್ಲ ಚೆನ್ನಾಗಿ ನುಣ್ಣಗಾಗುತ್ತೆ, ಸಾಂಬಾರ್ಗುನು ಚೆನ್ನಾಗಿರುತ್ತೆ. 2-3 ತರ ಬೇಳೆ ಇದೆ ಅಲ್ಲಿ. ಒಂದೊಂದ್ಸರಿ ಕನ್ಫ್ಯೂಸ್ ಆಗ್ಬಿಡುತ್ತೆ ಏನ್ ತಗೊಳೋದು ಅಂತ. ಬೆಲ್ಲ, ನೀನ್ ಹಬ್ಬ ಹತ್ರ ಬರ್ತಿದ್ಯಲ್ಲ, ಬೆಲ್ಲ, ಅವಲಕ್ಕಿ, ಸಕ್ಕರೆ ಸ್ವಲ್ಪನೇ ತಗೊಂಡೆ. ಫಸ್ಟ್ 5 kg ತಗೋತಿದ್ದೆ ಸಕ್ಕರೆ. ಇವಾಗ ಬೆಲ್ಲ ಯೂಸ್ ಮಾಡೋದ್ರಿಂದ ಬರೀ 2 kg ತಗೊಂಡಿದ್ದೀನಿ ಅಷ್ಟೇ. ಆಲ್ಮೋಸ್ಟ್ ಸಕ್ಕರೆ ಕಡಿಮೆ ಮಾಡ್ಬಿಟ್ಟಿದೀವಿ ನಾವು. ಫಸ್ಟ್ 5 kg ಹತ್ತತ್ರ ಖಾಲಿ ಮಾಡ್ತಿದ್ದೆ ಒಂದ್ ತಿಂಗಳಲ್ಲಿ. ಇವಾಗ ಬೆಲ್ಲ ಜಾಸ್ತಿ ಖಾಲಿ ಮಾಡ್ತೀವಿ, ಸಕ್ಕರೆ ತುಂಬಾ ಕಡಿಮೆ ಮಾಡ್ತೀವಿ. ಮತ್ತೆ ಆಮೇಲೆ ಬಂದು ಇನ್ನು 2 ಕಿಚನ್ ಟವಲ್ ಹೋದಾಗೆಲ್ಲ 2 ಇಲ್ಲಾಂದ್ರೆ 4 ತಗೊಂತೀನಿ. ಮತ್ತೆ ಒಂದ್ ಮ್ಯಾಟ್, ಡೋರ್ ಮ್ಯಾಟ್ ತಗೊಂಡೆ. ಚೆನ್ನಾಗಿದೆ ನೋಡಿ. ತುಂಬಾ ಕಲರ್ಸ್, ಒಂದ್ 3-4 ಕಲರ್ ಇದೆ ನನ್ನ ಹತ್ರ. ಬ್ಲೂ ಕಲರ್, ಮತ್ತೆ ಒಂಥರ ಲೈಟ್ ಪೀಚ್ ಕಲರ್, ಲೈಟ್ ಕಲರ್ ಆ ತರ ಇತ್ತು. ಮೆರೂನ್ ಇರ್ಲಿಲ್ಲ, ಅದರಿಂದ ಒಂದ್ ಮೆರೂನ್ ಕಲರ್ ತಗೊಂಡೆ. ಅದಾದ್ಮೇಲೆ ಇನ್ನು ನಮ್ ಮನೆ ಐಟಮ್ಸ್ ಇಷ್ಟೇ. ಬಟ್ಟೆ ಕ್ಲಿಪ್ ತುಂಬಾ ಚೆನ್ನಾಗಿತ್ತು, ಅದಕ್ಕೆ ಒಂದ್ ತಗೊಂಡೆ. ಇನ್ನೆಲ್ಲ ನನ್ ಮಕ್ಳ ಐಟಮ್ಸ್. ಮಕ್ಳನ್ನ ಕರ್ಕೊಂಡ್ ಹೋದ್ಮೇಲೆ ಹೇಳ್ತೀರಾ, ಪೆನ್ನು ಎಷ್ಟೇ ಇರ್ಲಿ ಮನೇಲಿ, ಪೆನ್ನು, ಇರೇಸರು, ಶಾರ್ಪ್ನರು ಅಂತ ಹೇಳಿ ಇಷ್ಟ ತಗೊಂಡಿದ್ದಾಳೆ. ಬ್ಲಾಕ್ ಪೆನ್ನು, ಬ್ಲೂ ಪೆನ್ನು, ಇದು ಹೈಲೈಟರ್ ಅಂತ ಏನಾದ್ರು ಇದ್ ಮಾಡ್ತಾರಲ್ವಾ ಪ್ರಾಜೆಕ್ಟ್ ಎಲ್ಲಾನು, ಅದಕ್ಕೆ ಹೈಲೈಟ್ ಮಾಡಕ್ಕೆ ಹೈಲೈಟರ್ ಅಂತ. ಅವ್ನ್ ಕರ್ಕೊಂಡ್ ಹೋದ್ರೆ 500 rupees ಎಕ್ಸ್ಟ್ರಾ ಟ್ಯಾಕ್ಸ್ ಬಿದ್ದಂಗೆ. ಆಮೇಲೆ ರಾಖಿ ನೋಡಿ, ಲಾಸ್ಟ್ ರಾಖಿ ನೋಡಿ ಎಷ್ಟ್ ತಗೊಂಡಿದ್ದಾಳೆ ಅಂತ ಹೇಳಿ. ಸ್ಕೂಲಲ್ಲಿ ಏನೋ ಕಟ್ಬೇಕಂತೆ ಎಲ್ರಿಗೂನು, ಅದರಿಂದ ರಾಖಿ ನೋಡಿ. ಇದು ಫ್ರೆಂಡ್ಶಿಪ್ ಬ್ಯಾಂಡ್, 2 ಒಟ್ಟಿಗೆ ಬಂದಿರೋದ್ರಿಂದ ನನಗೆ ಈ ಸರಿ ಇದು ಎಕ್ಸ್ಟ್ರಾ ಆಯ್ತು ಅವಳ ಕಡೆಯಿಂದ ಅನ್ಸ್ತಿದೆ ಅನ್ಕೊಂತೀನಿ. 60 rupees ಒಂದ್ ಬಾಕ್ಸ್. ಇದು ಬಂದು ಫ್ರೆಂಡ್ಶಿಪ್ ಬ್ಯಾಂಡ್ 90 rupees. ಇದರಿಂದ ಒಂದಷ್ಟು 300 rupees ಎಕ್ಸ್ಟ್ರಾ ಆಯ್ತು ನನಗೆ ಈ ಸರಿ. 1000 ರೂಪಾಯಿ ವೇಸ್ಟ್ ಆಗಿ ಖರ್ಚಾಯ್ತು. ಇನ್ನು ಟೋಟಲ್ ಬಿಲ್ ಎಷ್ಟು ಅಂತೀರಾ? ಇನ್ ಕೊನೆಯದಾಗಿ ಎಲ್ಲ ತಗೊಂಡೋಗ್ ಫುಲ್ ಖುಷಿಯಾಗಿ ತಗೊಂಡು ಟ್ರಾಲಿಯಲ್ಲಿ ಎಲ್ಲ ತುಂಬಿಸ್ಕೊಂಡು ಕೌಂಟರ್ ಹತ್ರ ಬಂದ್ರೆ ನೋಡಿ, ಕೌಂಟರ್ ಹತ್ರ ಬಂದ್ಮೇಲೆ ಗೊತ್ತಾಗುತ್ತೆ ಎಷ್ಟು ತಗೊಂಡಿದೀವಿ ನಾವು ಅಂತ. 4514 ರೂಪಾಯಿ 85 ಪೈಸೆ ಇಷ್ಟಾಗಿದೆ. ಇದು ಬಿಟ್ಟು ಇನ್ನೊಂದು ಎಕ್ಸ್ಟ್ರಾ ಬಿಲ್ ಆಗಿದೆ ಫ್ರೆಂಡ್ಸ್. ಯಾಕೆ ಅಂತ ಹೇಳ್ತೀನಿ ನೋಡಿ. ಇದು ಬಂದು ಸಪರೇಟ್ 199 rupees. ಇದು ಯಾಕೆ ಅಂದ್ರೆ ಎಲ್ಲ ತಗೊಂಡಿದ್ದಾದ್ಮೇಲೆ ಲಾಸ್ಟ್ ಅಲ್ಲಿ ಬ್ಯಾಗ್ ಕಾಣಿಸ್ತು ನನಗೆ. ಚೆನ್ನಾಗಿದೆ. ಎಲ್ಲ ತಗೊಂಡಿದ್ದಾದ್ಮೇಲೆ ಲಾಸ್ಟ್ ಅಲ್ಲಿ ಬ್ಯಾಗ್ ಕಾಣಿಸಿದ್ರಿಂದ ಬಿಡಕ್ಕೂ ಮನ್ಸಿಲ್ದಿರ, ತಗೊಳಕ್ಕೂ ಮನ್ಸಿಲ್ದಿರ ಲಾಸ್ಟ್ ಅಲ್ಲಿ ತಗೊಂಡ್ ಬಂದು ಲಾಸ್ಟ್ ಅಲ್ಲಿ ಮತ್ತೆ ಅದಕ್ಕೆ ಸಪರೇಟ್ ಬಿಲ್ ಹಾಕ್ಸಿ ತಗೊಂಡ್ ಬಂದಿದ್ದೀನಿ. 199 rupees. ಒಂದ್ ಫೋನ್ ಇಡ್ಸತ್ತೆ ಆರಾಮಾಗಿ, ಏನಾದ್ರೂ ಇಟ್ಕೋಬಹುದು. ಎರಡು ಪೌಚ್ ಇದೆ ನೋಡಿ, 2 ಪೌಚ್ ಇದೆ. ಕಲರ್ಸ್ ತುಂಬಾ ಚೆನ್ನಾಗಿತ್ತು. ಈ ತರ ಲಾಕು ಮಾಡ್ಬೋದು. ಚಿಕ್ಕದಾಗಿ ಗಾಡಿಯಲ್ಲಿ ಹೋಗ್ತೀನಲ್ಲ, ತಗ್ಲಾಕಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನ ತಗೊಂಡೆ. ಇಷ್ಟೇ ಫ್ರೆಂಡ್ಸ್, ಡಿಮಾರ್ಟ್ ಶಾಪಿಂಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.